ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮ್ಮ ಸಮರ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಬೆಂಗಳೂರು ಬುಲ್ಸ್ಗೆ ಒಂದು ದೊಡ್ಡ ಚಾಲೆಂಜ್ ಎದುರಾಗಿದೆ. ಅದೇನಪ್ಪ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ನವರು ಇವತ್ತು ಪಟ್ನಾ ಪೈರೇಟ್ಸ್ನ ಎದುರು ಕಾದಾಡಲಿದ್ದಾರೆ. ಇವತ್ತಿನ ಪ್ರೋ ಕಬಡ್ಡಿಯ ಮೊದಲ ಮ್ಯಾಚ್ ಇನ್ ಫಾರ್ಮ್ನಲ್ಲಿರುವ ಪಟ್ನಾ ಪೈರೇಟ್ಸ್ನ ಮೇಲೆ ನಮ್ಮ ಗೂಳಿಗಳ ಮ್ಯಾಚ್ ಇದೆ. ಇವತ್ತಿನ ಮ್ಯಾಚ್ನಲ್ಲಾದರೂ ನಮ್ಮ ತಂಡದವರು ಸುಶೀಲ್ ಅವರಿಗೆ ಸ್ಟಾರ್ಟಿಂಗ್ 7ನಲ್ಲಿ ಚಾನ್ಸ್ ಕೊಡಬೇಕು. ಹಾಗೆ ಅವ್ರ ಹತ್ರ ಕಂಟಿನ್ಯೂ ರೈಡ್ಗಳನ್ನು ಮಾಡಿಸ್ಬೇಕು. ನೀರಜ್ ನರ್ವಾಲ್ ಅವರನ್ನು ಸ್ಟಾರ್ಟಿಂಗ್ 7ನಿಂದ ಹೊರಗೆ ಇಡಬೇಕು. ಇನ್ನೊಂದು ಪ್ರಮುಖ ವಿಷಯ ಏನಪ್ಪ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ 25 ಪ್ಲೇಯರ್ಗಳ ಬೆಂಚ್ ಸ್ಟ್ರೆಂತ್ ಇದೆ. ಪ್ರೋ ಕಬಡ್ಡಿಯಲ್ಲೇ ಉಳಿದ ಯಾವ ತಂಡದಲ್ಲೂ ಕೂಡ 25 ಜನ ಪ್ಲೇಯರ್ಗಳಿಲ್ಲ. ಆವರೇಜ್ ಆಗಿ 19ರಿಂದ 21 ಪ್ಲೇಯರ್ಗಳನ್ನು ಇಟ್ಕೊಂಡಿದ್ದಾರೆ. ಇಷ್ಟು ಬೆಂಚ್ ಸ್ಟ್ರೆಂತ್ ಇದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅವರು ಹೊಸ ಪ್ಲೇಯರ್ಗಳಿಗೆ ಚಾನ್ಸ್ ಕೊಡ್ತಿಲ್ಲ. ಇದಂತೂ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಹೊಸ ಪ್ಲೇಯರ್ಸ್ಗಳಿಗೆ ಚಾನ್ಸ್ ಕೊಟ್ಟಷ್ಟು ಎದುರಾಳಿ ತಂಡಕ್ಕೆ ಒಂದು ಸರ್ಪ್ರೈಸ್ ಅಟ್ಯಾಕ್ ಕೊಡ್ಬೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಇನ್ನು ನಮ್ಮ ಎದುರಾಳಿ ತಂಡ ಆಗಿರತಕ್ಕಂತಹ ಪಟ್ನಾ ಪೈರೇಟ್ಸ್ನ ಬಗ್ಗೆ ಮಾತಾಡೋದಾದರೆ, ಅವರ ತಂಡದಲ್ಲಿ ಸ್ಟಾರ್ಟಿಂಗ್ 7ನಲ್ಲಿರುವ ಎಲ್ಲ ಪ್ಲೇಯರ್ಗಳು ಕೂಡ ಈಗ ಫಾರ್ಮ್ನಲ್ಲಿ ಇದ್ದಾರೆ. ಸಚಿನ್ ಅವರು ಕಳೆದ ಮ್ಯಾಚ್ ಅಷ್ಟೇ ಒಂದು ಸೂಪರ್ 10 ಅನ್ನು ಕೂಡ ಗಳಿಸಿದ್ರು. ಇನ್ನು ಅವರ ಸಪೋರ್ಟಿವ್ ರೈಡರ್ ಆಗಿರ್ತಕ್ಕಂತಹ ಸುಧಾಕರ್ ಅವರು ಕೂಡ ತುಂಬಾ ಫಾರ್ಮ್ನಲ್ಲಿ ಇದ್ದಾರೆ. ಡುಬ್ಕಿ ಸ್ಟೈಲ್ ಅನ್ನು ಬಳಸ್ತಾರೆ, ಫಾಸ್ಟ್ ಆಗಿ ರೈಡ್ಗಳನ್ನು ಮಾಡ್ತಾರೆ. ಇವರನ್ನು ಕೂಡ ನಮ್ಮ ಟೀಮ್ ಟ್ಯಾಕಲ್ ಮಾಡಲು ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ಮಾಡಬೇಕು. ಇವತ್ತು ನಮ್ಮ ತಂಡದ ಡಿಫೆನ್ಸ್ನಲ್ಲಿ ಬಹಳಷ್ಟು ಕಡೆ ವೀಕ್ ಪಾಯಿಂಟ್ಗಳು ಇದ್ದಾವೆ, ಆದರೆ ಪಟ್ನಾ ಪೈರೇಟ್ಸ್ನಲ್ಲಿ ವೀಕ್ ಪಾಯಿಂಟ್ ಇಲ್ಲ. ಎಲ್ಲ ಡಿಫೆಂಡರ್ಗಳು ಕೂಡ ಫಾರ್ಮ್ನಲ್ಲಿ ಇದ್ದು ಎದುರಾಳಿ ತಂಡದ ರೈಡರ್ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೂ ಸಹ ಎಲ್ಲ ಪ್ಲೇಯರ್ಗಳು ಕೋಆರ್ಡಿನೇಷನ್ ಇಂದ ಟ್ಯಾಕಲ್ ಮಾಡ್ತಾರೆ. ಈ ಕಾರಣದಿಂದ ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಅವರಿಗೆ ತುಂಬಾನೇ ಟಫ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ